ಸತ್ಯಪತಿ ಸುತ್ತಿನಲ್ಲಿ ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮಿಬ್ಬರಲ್ಲಿ ಯಾರಿಗೆ ಇಂಟರ್ನೆಟ್ ಖಾಲಿ ಆಗೋವರೆಗೂ ನಿದ್ದೆ ಬರಲ್ಲ? ಅಂದರೆ ಜಾಸ್ತಿ ಮೊಬೈಲ್ ನೋಡ್ತೀರಾ ಅಂತ ಬರ್ಕೊಳ್ಳಿ ಒಬ್ರಿಗೊಬ್ಬರು. ಅಲ್ಲ, ಒಬ್ರಿಗೊಬ್ರು ಏನು ತೋರಿಸಿ ಓಕೆ, ತಿರ್ಕೊಳ್ಳಿ. ಹೇಳಿ ತೃಪ್ತಿ. ನಾನು ತುಂಬಾ ನೋಡ್ತೀನಿ ರಾತ್ರಿ ಹೊತ್ತು. ನೋಡಿ ಒಂದ್ ಸ್ವಲ್ಪ ಹೊತ್ತು ಯೂಟ್ಯೂಬಲ್ಲಿ ರೀಲ್ಸ್ ಎಲ್ಲ ನೋಡಿ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಆಮೇಲೆ ಮಲಗೋದು. ಸೊ ಇವರು ಅಷ್ಟೇ ಮೂವೀಸು ಎಲ್ಲ ನೋಡ್ತಾ ಇರ್ತಾರೆ, ತುಂಬಾ ನೋಡ್ತಾರೆ. ಸೊ ಟಯರ್ಡ್ ಆಗಿದ್ರೆ ಮಲಗಿಬಿಡ್ತಾರೆ. ಇಫ್ ನಾಟ್ ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ಮೂವೀಸು ಅದು ಇದು ಎಲ್ಲ ನೋಡಿ ಆಮೇಲೆ ಮಲಗೋದು. ನೀವು ಅವರು ಅಂತ ತೋರಿಸಿದ್ರೆ ನಿಮ್ಮನ್ನು ನೀವು ತೋರಿಸ್ಕೊಂಡ್ರೆ? ನಾನು ನನ್ನ ತೋರಿಸ್ಕೊಂಡು ನಿಮ್ಮನ್ನು ನೀವೇ ತೋರಿಸ್ಕೊಂಡ್ರಿ? ಅದೇ ಓಕೆ, ನಿಮ್ಮದು ಹೇಳಿ, ನಾನು ಅವ್ರು ಕೇಳ್ತೀನಿ ಆಮೇಲೆ. ಅದೇ ಏನು ಅಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ, ನ್ಯೂಸ್ ನೋಡ್ತಾ ಇರ್ತೀನಿ, ಟಿವಿ ನೋಡೋಕ್ಕಾಗಲ್ಲ. ಸೊ ಇನ್ ಬಿಟ್ವೀನ್ ಮೊಬೈಲ್ ಯಾವಾಗಲಾದ್ರೂ ಫ್ರೀ ಆದ ಕೆಲಸದಲ್ಲಿ ಮೂವಿ ನೋಡೋದು. ಆಮೇಲೆ ಅಂದರೆ ಶಾರ್ಟ್ ಅಷ್ಟೇ, ಫುಲ್ ಮೂವಿ ನೋಡೋಕ್ಕಾಗಲ್ಲ ಯಾಕಂದ್ರೆ ಕೆಲಸದಲ್ಲಿ ಇರ್ತೀವಿ. ಓಕೆ. ಸೊ ಅದಾದಮೇಲೆ ಅದೇ ನ್ಯೂಸ್ ನೋಡೋದು ಜಾಸ್ತಿ ಅಷ್ಟೇ, ಇನ್ನೇನಿಲ್ಲ. ಯಾವುದಾದ್ರೂ ಸಾಂಗ್ ಹೊಸದು ಮೂವಿ ಬಂದರೆ ನೋಡ್ತಾ ಇರ್ತೀವಿ. ಚಿತ್ರಮಂದಿರಕ್ಕೆ ಹೋಗಲ್ಲ ಸಿನಿಮಾ? ಇಲ್ಲ ಹೋಗ್ತೀವಿ, ಅದೆಲ್ಲ ಇದೆ, ಹೋಗ್ತೀವಿ ಹೋಗೋದು. ಈಗ ಆ್ಯಕ್ಚುಲಿ 6 ತಿಂಗಳಿಂದ ಆಗಿಲ್ಲ, ಮಕ್ಕಳು ಇದರಿಂದ ಹೋಗೋಕ್ಕಾಗಿಲ್ಲ, ಬಿಟ್ಟು ಹೋಗೋಕ್ಕಾಗಿಲ್ಲ. 6 ತಿಂಗಳಲ್ಲಿ ಆಲ್ಮೋಸ್ಟ್ 1 ವರ್ಷನೇ. ಈ ಕೈ ಅಂದ್ರೆ ಅಲ್ಲೊಂದು ಕೈ, ಇಲ್ಲೊಂದು ಕೈ ಅಂತ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕೆಲವು ಸಂದರ್ಭದಲ್ಲಿ ಸುಳ್ಳು ಹೇಳಿ ಆ ಸಂದರ್ಭದಿಂದ ಪಾರಾಗೋದು ಯಾರು? ತೋರಿಸ್ಕೊಳ್ಳಿ ಒಬ್ರಿಗೊಬ್ರು. ತೃಪ್ತಿ, ನಿಮ್ಮಿಂದಾನೇ ಬರ್ತೀನಿ. ಅಣ್ಣ ಒಂದೊಂದ್ಸತಿ ಏನೋ ನಾನು ಬೈತೀನಿ ಅಂತ ಅದ್ ಸ್ವಲ್ಪ ಮುಚ್ಚಿಡೋದು ಮಾಡೋದು, ಏನಾದ್ರೂ ತಿನ್ಕೊಂಡ್ ಬಂದಿರ್ತಾರೆ, ನನಗ್ ತರಕ್ಕಾಗಿರಲ್ಲ. ನನ್ನ ಇವಾಗ ಬಾಣಂತನ ಟೈಮಲ್ಲೆಲ್ಲ ನಾನು ಬೈತೀನಿ, ನನ್ಗೆ ಹೇಳ್ದಿ ಇವಾಗ ತಿಂದಿದ್ದೀನಿ ಅಂತ ಹೇಳಿದ್ರೆ ನಾನು ಬೈತೀನಿ ಅಂದ್ಬಿಟ್ಟು ಹಂಗೆ ತಿನ್ಕೊಂಡ್ ಬರೋರು ಹೊರಗಡೆ ಇದ್ದ ಹೇಳ್ತಾ ಇರ್ಲಿಲ್ಲ ನನಗೆ. ಆ ಥರ ಎಲ್ಲ ಸ್ವಲ್ಪ ಮಾಡ್ತಾರೆ. ಬಾಣಂತನ ಮಾಡ್ಕೊತಿದ್ದು ಇವರ ನೀವ? ನಾನು ಮಾಡ್ಕೊತಾ ಇದ್ದಿದ್ದು, ತಿಂತಾ ಇದ್ದಿದ್ದು. ಅಂದ್ರೆ ನಾನು ಸ್ವಲ್ಪ ಫುಡ್ಡಿ, ಸೊ ತಿನ್ನೋದೆಲ್ಲ ಜಾಸ್ತಿ. ಸೊ ಹಂಗಾಗಿ ನನಗೆ ಇವಾಗ ಆಸೆ ತೋರಿಸಿದ್ರೆ ನಾನು ಬೈತೀನಲ್ಲ, ಆಮೇಲೆ ನನ್ನ ಬಿಟ್ಟು ಯಾಕೆ ತಿಂದ್ರಿ ಅಂತ. ಬಟ್ ನನಗೊಂದು ಏನು ಗೊತ್ತಾ, ಭಾಳ ಇಷ್ಟ ಆಗಿ ಬಾಣಂತಿರಿಗೆ ಫುಡ್ ಕೊಡ್ತಾರಲ್ಲ, ಅವೆಲ್ಲ ಇಷ್ಟ ನನಗೆ. ತುಂಬಾ ಇಷ್ಟ ನನಗೆ. ಖಾರ ಮೆಣಸು ಏನು ಕೊಡ್ತಾ ಇರ್ಲಿಲ್ಲ ಅಣ್ಣ. ಹೌದು, ಯಾಕೆ? ಸಪ್ಪೆ ಊಟನೇ ಕೊಡ್ತಾ ಇದ್ದಿದ್ದು. ಮೆಣಸಿನ ಅನ್ನ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ಅಷ್ಟೇ. ಮೆಣಸಿನ ಒಂದ್ ಬಿಟ್ರೆ ಇದು ನಮ್ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ತಿಂದ ಅಭ್ಯಾಸ ಅಲ್ಲ. ನೀವು ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿ ಏನು ಮೈ ಆಗ್ತದೆ? ನಮ್ದು ಸ್ಪೋರ್ಟ್ಸು ಅದಿದು, ಇವಳು ಬೇಡ ಆಮೇಲೆ ಫ್ರೆಂಡ್ಸ್ ಅಲ್ಲಿ ಹೊರಗಡೆ ಹೋದ್ರೆ ಅದು ಲೇಟ್ ಆಗೋದು. ಅದು ನಾನು ಅಲ್ಲಿ ಮ್ಯಾನೇಜ್ ಮಾಡ್ತೀನಿ ಸ್ಪೋರ್ಟ್ಸಲ್ಲಿ, ಕ್ರಿಕೆಟು ಆ ಥರ. ಇವಳು ಮನೆಗೆ ಬನ್ನಿ, ಮನೆ ಮಕ್ಳು ಇದ್ದಾರೆ ಹಂಗೆ ಹಿಂಗೆ ಅಂತ ಹೇಳೋದು. ಓ, ನಿಮ್ಗೆ ಅಪ್ಪ ಆಗಿದ್ದೀನಿ ಅಂತ ಗೊತ್ತೇ ಇಲ್ಲ? ಅದು ಆಡ್ಬೇಕಾರೆ ಅದು ಅಲ್ಲಿಗೆ ಹಂಗೆ ಇದಾಗ್ಬಿಡುತ್ತೆ ಅಲ್ವಾ? ಅದು ಕೆಲವು ಸರಿ ಮರ್ತ್ಬಿಡ್ತೀವಿ ನಾವು. ಅಲ್ಲ, ಅಲ್ಲಿ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ಹೋಗ್ತೀನಿ, ಅವ್ರು ಅಂತಾರೆ ಏನು ಮಚ್ಚ ಒಂದ್ ದಿವಸ ಇರೋ ನಮ್ಮ ಫ್ರೆಂಡ್ಸ್ ಜೊತೆಗೆ, ಯಾವಾಗಲೂ ಫ್ಯಾಮಿಲಿ ಅಂತ ಇರ್ತೀಯ, ಈ ತರ ಶುರು ಆಗುತ್ತೆ. ಅವಾಗ ನಾವು ಅಲ್ಲೂ ಬಿಡಕ್ಕಾಗಲ್ಲ, ಇಲ್ಲಿ ಇದು ಅವ್ರಿಗೆಲ್ಲ ಮದುವೆ ಆಗಿದೆಯಾ? ಎಲ್ಲ ಆಗಿದೆ. ಅಂದ್ರೆ ಕೆಲವರು ಇದ್ದಾರೆ, ಮಕ್ಕಳೆಲ್ಲ ದೊಡ್ಡವರಲ್ಲ. ಹಂಗೆ.